ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋ ಪೂರ್ತಿ ನೋಡಿ ಬಹಳ ಉಪಯುಕ್ತ ಮತ್ತು ಟಿಪ್ಸ್ಗಳನ್ನು ಹೇಳ್ತೇನೆ. ಹಾಗಂತ ಸ್ಕ್ರೀನ್ ಮೇಲೆ ಕೂಡ ಹಾಕಿನಿ, ಬಾಯಲ್ಲಿ ಕೂಡ ಹೇಳ್ತಿದ್ದೀನಿ. ಯಾಕಂತಂದ್ರೆ ನಿಜಕ್ಕೂ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ, ಎಲ್ಲೂ ಕಟ್ ಮಾಡ್ದಂಗೆ ಅರ್ಧಂಬರ್ಧ ನೋಡಿ ಹೋಗಬೇಡಿ. ಸೊ ಪೂರ್ತಿಯಾಗಿ ನೋಡಿ ಅಂತ ನಾನು ಫಸ್ಟ್ಗೆ ಹೇಳಿಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸೌಂದರ್ಯ ಕಾಪಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ಒಂದು ಹೆಲ್ದಿ ಬಾಡಿಯಲ್ಲಿ ಫಸ್ಟ್ ನಾವು ಬೆಳೆಸ್ಕೋಬೇಕಾಗತ್ತೆ. ಹೆಲ್ದಿಯಾಗಿ ಇಟ್ಕೊಂಡಾಗ ನಮ್ಮ ಒಂದು ಬಾಹ್ಯ ಸೌಂದರ್ಯ ನಾವು ನೋಡ್ಕೋಬೋದು. ನಮ್ಮ ಫೇಸ್ ಆಗಿರ್ಬೋದು, ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಒಂದು ಕಣ್ಗಳಾಗಿರ್ಬೋದು, ನಮ್ಮ ಒಂದು ಪೂರ್ತಿ ಬಾಡಿಯಲ್ಲಿ ಬೇಕಾಗಿರುವಂಥ ಕೆಲವೊಂದು ಪಾರ್ಟ್ಸ್ಗಳನ್ನು ನಾವು ಅಟ್ರ್ಯಾಕ್ಟಿವ್ ಆಗಿ ಕಾಣೋ ಥರ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ಕೂದಲು ಹೆಲ್ದಿಯಾಗಿ ಯಾವ ರೀತಿ ಇಟ್ಕೋಬೇಕು, ಹಾಗೆ ಹೆಲ್ದಿಯಾಗಿ ಯಾವ ಡ್ರಿಂಕ್ ನಾವು ಪ್ರಿಪೇರ್ ಮಾಡಿ ಕುಡಿಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ. ಹೊಟ್ಟೆಗೆ ಏನೆಲ್ಲ ತೊಗೊಂಡ್ರೆ ನಮ್ಮ ಒಂದು ಸ್ಕಿನ್ನು ಹಾಗೆ ಕೂದಲು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಒಳ್ಳೆ ಶೈನಿಂಗು ಮತ್ತು ಗ್ಲೋ ಆಗಿ ಕಾಣಿಸುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದೇ ಫಾಲೋ ಮಾಡೋದು. ಸೊ ನನ್ನ ಒಂದು ಸೌಂದರ್ಯಕ್ಕೆ ಈ ಎಲ್ಲ ಒಂದು ಟಿಪ್ಸ್ಗಳಿಗೆ ಕಾರಣ. ಹಾಗೆ ಪ್ರತಿ ಒಂದು ವಿಡಿಯೋದಲ್ಲಿ ಅಂದರೆ ನನ್ನ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಮಾಲ್ಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ. ಮಾಲ್ಟ್ ಅಂತ ನೀವು ಬಹಳ ಈಸಿಯಾಗಿ ಕಡೆಗಣಿಸ್ಬೇಡ್ರಿ. ಯಾಕಂತಂದರೆ ಇದರಿಂದ ಬಹಳ ಉಪಯುಕ್ತ ಅದ. ಯಾಕಂದರೆ ಇದರಲ್ಲಿ ನಾನು ಸೇರಿಸಿರೋದು ಒಂದು 30 ತರಹದ ಕಾಳುಗಳನ್ನು ನಾನು ಸೇರಿಸಿ ಈ ಒಂದು ಮಾಲ್ಟನ್ನು ಪ್ರಿಪೇರ್ ಮಾಡಿದ್ದೀನಿ. ಬಹಳ ಹೆಲ್ದಿಯಾಗಿ ಇರ್ತೈತಿ. ನಾವು ಅಂಗಡಿಯಲ್ಲಿ ಎಷ್ಟೇ ಹೆಲ್ದಿ ಅಂತ ಅವರು ಬ್ರ್ಯಾಂಡ್ಗಳನ್ನು ತೆಗೆದು ಅದನ್ನು ಏನದು ಒಳ್ಳೆಯದು ಐತಿ ಅಂಥೇಳಿ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಕೊಟ್ಟರೂ ಕೂಡ ನಾವು ಮನೆಯಲ್ಲಿ ಮಾಡಿ ಕುಡಿಯೋದು ಏನೈತಲ್ಲ, ಇದು ನ್ಯಾಚುರಲ್ಲಾಗಿ ನಮ್ಮ ಒಂದು ವಿಟಮಿನ್, ಕ್ಯಾಲ್ಸಿಯಂ ಎಲ್ಲನೂ ಇದರಲ್ಲಿ ಸಿಗುತ್ತೆ ನ್ಯಾಚುರಲ್ಲಾಗಿ. ಸೊ ಅದರಲ್ಲಿ ಇದ್ದರೂ ಕೂಡ ಸೊ ಆ ಒಂದು ಹಿಟ್ಟಲ್ಲಿ ಹುಳ ಮತ್ತು ಕಸ ಕಡ್ಡಿ ಹಾಗೆ ಹೆಲ್ದಿ ಇರಲ್ಲ. ಯಾವಷ್ಟೋ ದಿನ ಮಾಡಿ ಇಟ್ಟಿರ್ತಾರೆ. ಸೊ ಅದು ಟೇಸ್ಟೇ ಇರಲ್ಲ. ಅಂದರೆ ಅರ್ಧಂಬರ್ಧ ಹುರಿದಿರ್ತಾರೆ. ನಾವು ಆರಾಮ್ಸೆ ಇಲ್ಲಿ ಕೆಂಪಾಗುತ್ತಾನ ಪ್ರತಿಯೊಂದು ಕಾಳನ್ನು ನೀಟಾಗಿ ಹುರ್ಕೊಂಡು ಪೇಷನ್ಸ್ಲೆ ಅದನ್ನು ನಮ್ಮ ಒಂದು ಪಾಸಿಟಿವ್ ವೈಬ್ಸನ್ನು, ಪಾಸಿಟಿವ್ ನಮ್ಮ ಒಂದು ಥಿಂಕಿಂಗ್ಗಳನ್ನು ಇದನ್ನು ಮಾಡುವಾಗ ವಿಚಾರ ಮಾಡ್ತಿರ್ತೀವಿ ತಾನೇ. ನಾವು ಒಂದು ಕಾಳು ಹುರಿಯುವಾಗ ಆಗಿರ್ಬೋದು, ಯಾವುದೇ ಒಂದು ಅಡುಗೆ ಮಾಡ್ಕೊಳ್ಳುವಾಗ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಒಂದು ಮನಸ್ಸನ್ನು ಇಟ್ಟು ಮಾಡಿದಾಗ ಅದರದ್ದು ಒಂದು ಪ್ರತಿಫಲ ಏನೈತಲ್ಲ, ಅದು ನಿಜಕ್ಕೂ ಒಂದು ಒಳ್ಳೆಯ ಸಿಗುತ್ತೆ. ನಮ್ಮ ಒಂದು ಪ್ರತಿಫಲ ಅನ್ನೋದು ಒಳ್ಳೆಯ ರೀತಿಯಿಂದನೇ ಸಿಗುತ್ತದೆ, ಕೆಟ್ಟದ್ದು ಸಿಗೋಂಗಿಲ್ಲ. ಅದಕ್ಕೆ ಇದನ್ನು ನಾವು ಮಾಡುವಾಗ ಏನು ಅನ್ಕೋತಿರ್ತೀವಿ, ಸೊ ಇದನ್ನು ಮಾಡಿ ಯಾವಾಗ ಕುಡಿತೀವಿ, ಸೊ ಯಾವಾಗ ಹೆಲ್ದಿಯಾಗಿರ್ತೀವಿ, ಹಾಗೆ ಯಾವಾಗ ನಮ್ಮ ಒಂದು ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವೆ, ಸ್ಕಿನ್ ಟೈಟ್ ಆಗ್ತೈತಿ, ಸ್ಕಿನ್ ಗ್ಲೋ ಆಗ್ತೈತಿ, ಮತ್ತು ಇದರಿಂದ ಕ್ಯಾಲ್ಸಿಯಂ, ವಿಟಮಿನ್ ಮತ್ತು ಎಲ್ಲ ರೀತಿಯ ಅದರ ಇರುವಂತಹ ಉಪಯುಕ್ತವಾದಂತಹ ಅಂಶಗಳು ನಮ್ಮ ಒಂದು ಕೂದಲಿಗೆ ತಾಕಿದಾಗ ಕೂದಲು ಉದುರದೆ ಉದ್ದವಾಗಿ ಬೆಳೆದ್ರಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತದೆ. ಇದನ್ನು ನಾನು 100ಕ್ಕೆ 100 ನಂಬಿದವಳು. ಇದನ್ನು ನಾನು ಡೈಲಿ ಫಾಲೋ ಮಾಡ್ತೀನಿ. ನಿಮಗೂ ಕೂಡ ಇದನ್ನು ಸಜೆಸ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಅದು ಇದು ಸಿಗುತ್ತೆ ಅಂಥೇಳಿ ಹೊರಗಡೆಯಿಂದ ಆ ಜ್ಯೂಸು ಮತ್ತು ಮಾಲ್ಟ್ಗಳಾಗಿರ್ಬೋದು, ಜೀನಿಗಳಾಗಿರ್ಬೋದು, ಹಾಗೆ ಟ್ಯಾಬ್ಲೆಟ್ಟು, ಟಾನಿಕ್ಕು, ಸಿರಪ್ಪು, ಆಮೇಲೆ ಶಾಂಪು, ಕಂಡೀಷ್ನರು, ಅದು ಇದು ಅಂತ ನೀವು ಸಾಕಷ್ಟು ಖರ್ಚು ಮಾಡಿಬಿಟ್ಟಿರ್ತೀರ. ಸೊ ನ್ಯಾಚುರಲ್ಲಾಗಿ ಇದನ್ನು ಕುಡಿದ್ರೆ ಸಾಕು. ನಮ್ಮ ಒಂದು ಸೌಂದರ್ಯ ತನ್ನಿಂತಾನೇ ನಮ್ಮ ಒಂದು ಪೂರ್ತಿ ಬಾಡಿಯಲ್ಲಿ ಏನೇನು ಬೇಕೋ ಎಲ್ಲನೂ ಸಿಕ್ಬಿಡ್ತದೆ. ಇವತ್ತಿನ ಒಂದು ಈ ಮಾಲ್ಟನ್ನು ನಾನು ಸಿಂಪಲ್ಲಾಗಿ ಪ್ರಿಪೇರ್ ಮಾಡಿದ್ದೀನಿ. ನೋಡಿದ್ರಿ, ನನಗೆ ಕ್ವಾಂಟಿಟಿ ಎಷ್ಟು ಬೇಕೋ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಸೊ 4ರಿಂದ 5 ಗ್ಲಾಸ್ ನೀರನ್ನು ನಾನು ಕ್ವಾಂಟಿಟಿ ಇಟ್ಕೊಂಡು ಫಸ್ಟ್ ನೀರನ್ನು ಕುದಿಯೋಕ್ಕಿಟ್ಟೆ. 2 ಗ್ಲಾಸಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡೆ. ಹಾಗೆ ಒಂದಿಷ್ಟು ನಮ್ಮ ಒಂದು ಕಫ ಆಗಿರ್ಬೋದು, ಕೆಮ್ಮಾಗಿರ್ಬೋದು ಹೋಗಬೇಕು ಅಂಥೇಳಿ ಅಲ್ಲನ ಕುಟ್ಟಿ ಅದರಲ್ಲಿ ಹಾಕಿದೆ. ಮತ್ತು ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಉಪ್ಪು ಹಾಕಿದಾಗ ಟೇಸ್ಟು ಹೆಚ್ಚಾಗುತ್ತೆ. ಹಾಗೆ ಇವತ್ತಿನ ಈವ್ನಿಂಗ್ ವಾಯ್ಸ್ ಓವರಲ್ಲಿ ಕೊಡ್ತಿರ್ಬೇಕಾದ್ರೆ ಕಬ್ಬಿನ ಹಾಲು ಮಾರೋನು ಬಂದುಬಿಟ್ಟ. ಸೊ ಹಂಗಾಗಿ ಅವ್ನ ವಾಯ್ಸ್ ಕೇಳಿಸ್ತಿದ್ದೆ, ಇಗ್ನೋರ್ ಮಾಡಿ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ಲಾಗಿ ಆಯಿಲ್ ಪ್ರಿಪೇರ್ನ ಮಾಡ್ಕೊಕತ್ತಿದ್ನ. ಸೊ ನಿಮಗೆಲ್ಲ ನೆನಪಾಯಿತು, ಅದಕ್ಕೆ ವಿಡಿಯೋನ ಶುರು ಮಾಡ್ಕೊಂಡೆ. ಓಕೆ ಬರ್ರಿ, ಭಾಳ ತಡ ಮಾಡೋಂಗಿಲ್ಲ, ವಿಡಿಯೋ ಸಿಕ್ಕಾಪಟ್ಟೆ ಲೆಂತ್ ಮಾಡೋಂಗಿಲ್ಲ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ. ಮುಂಜಾನೆ ಜಡೆನ ಹೇಳ್ತಿದ್ದು ಸ್ಕೂಲಿಂದ
ಬಂದಮೇಲೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿದೆ ನನ್ನ ಜಡೆ. ಸೊ ಇದಕ್ಕೆ ನಾನೀಗ ಆಯಿಲ್ ಅಪ್ಲೈ ಮಾಡಿಕೊಂಡು ಸೊ ನಾಳೆ ನಾನು ತಲೆ ತೊಳ್ಕೊಬೇಕು. ಹಾಗಾಗಿ ವಿಡಿಯೋನ ಶುರು ಮಾಡ್ಕೋಬೇಕು. ಸೊ ಪ್ರತಿಯೊಂದು ಹೇರ್ ರಿಲೇಟೆಡ್ನ ನಾನು ಮಿಸ್ ಮಾಡದೇ ಇಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲ್ಲಾಗಿ ಕ್ವಿಕ್ಕಾಗಿ ಒಂದು ನನ್ನ ಹೇರ್ಸ್ಗೆ ಒಂದು ಟ್ರೀಟ್ಮೆಂಟ್ ಥರನೇ ಆಯಿಲ್ ಪ್ರಿಪೇರ್ ಮಾಡ್ಕೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ಲಿಕ್ಕತ್ತವ ನನಗೂ ಕೂಡ. ನೋಡ್ತಿರ್ಬೋದು ಸ್ವಲ್ಪ ತೆಳ್ಳು ಆಗಿದೆ ಜಡೆ. ಬರೀ ತಡ ಮಾಡೋಂಗಿಲ್ಲ, ಫಟಾಫಟ್ ಅಂತ ಆಯಿಲ್ನ ಪ್ರಿಪೇರ್ ಮಾಡೋಣ. ಇದಕ್ಕೆ ಏನಪ್ಪ ಬೇಕಂತಂದರೆ ಕೊಬ್ಬರಿ ಎಣ್ಣೆ. ಎಸ್, ಕೊಬ್ಬರಿ ಎಣ್ಣೆ. ಇದಕ್ಕೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ, ನಿಮ್ಮ ಒಂದು ಫೇವ್ರೇಟ್ ಯಾವ ಕೊಬ್ಬರಿ ಎಣ್ಣೆ ಆದರೂ ಪರವಾಗಿಲ್ಲ. ಸೊ ಅದನ್ನು ನೀವು ಯೂಸ್ ಮಾಡ್ಕೊರಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆಯಲ್ಲ ಏನಿದು, ಫೆನುಗ್ರಿಕ್, ಓಕೆನಾ, ಮೆಂತೆ ಕಾಳು. ಎಸ್, ಯಾ ಈ ಮೆಂತೆ ಕಾಳನ್ನು ಈಗ ನಾನು ಆಯಿಲಲ್ಲಿ ಹಾಕಿ ಸ್ವಲ್ಪ ಇದನ್ನು ಜಜ್ಕೊಂಡು ಹಾಕ್ತೀನಿ. ಹೇಗೆಲ್ಲ ಹಾಕ್ತೀನಿ, ಏನೆಲ್ಲ ಮಾಡ್ತೀನಿ, ಪೂರ ಪ್ರಿಪ್ರೇಷನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ ವಿಡಿಯೋನ ತಡ ಮಾಡ್ದಂಗೆ ಶುರು ಮಾಡೋಣ. ಮತ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ. ಅದು ಏನಪ್ಪ ಅಂತಂದರೆ ಸಾಸಿವೆ ಕಾಳು, ಓಕೆನಾ. ಸೊ ಅದನ್ನು 3 ಹಾಕಿ ಇವಾಗ ಕುದಿಸ್ಕೊಂಡು ಆಯಿಲ್ ಹಚ್ಚೋ ತನಕನೂ ಮತ್ತು ನನ್ನ ಜಡೆ ಹಾಕೋ ತನಕನೂ ನನ್ನ ನೈಟ್ ರೂಟೀನ ನಾನು ಶೇರ್ ಮಾಡ್ಕೋತೀನಿ. ಓಕೆ, ನನ್ನ ವಿಡಿಯೋ ಜೊತೆಯಲ್ಲಿ ನೀವು ಜೊತೆ ಆಗ್ತೀರಾ ಅನ್ಕೋತೀನಿ. ಹೊಸಬ್ರು ಯಾರಾದರೂ ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ಇವಾಗ ನಾನು ಒಂದು ಸ್ಟೀಲ್ ಬೌಲ್ನ ತೊಗೋತಾ ಇದ್ದೀನಿ. ನೋಡ್ತಿರ್ಬೋದು, ಸ್ಟೀಲ್ ಬೌಲ್. ಸೊ ಇದರಲ್ಲಿ ನನ್ನ ಹತ್ರ ಸ್ಟ್ಯಾಂಡ್ ಅಂತೂ ಇಲ್ಲವೇ ಇಲ್ಲ. ಸೊ ಸ್ಟ್ಯಾಂಡ್ ಇಲ್ಲದಕ್ಕೆ ನಾನು ಕೈಯಿಂದನೇ ನಾನು ವಿಡಿಯೋನ ಶೂಟ್ ಮಾಡ್ತೀನಿ. ಈ ರೀತಿ ಸ್ಟೀಲ್ ಬೌಲ್ ಆದರೆ ಪರವಾಗಿಲ್ಲ. ಇದನ್ನು ತಗೋರಿ. ನಾ ಕೊಬ್ಬರಿ ಎಣ್ಣೆ ತೊಗೋತೀನಿ. ಸೊ ಕೊಬ್ಬರಿ ಎಣ್ಣೆ ಮತ್ತು ಮೆಂತೆಕಾಳು. ಎಸ್, ಈಗ ನಾನು ಮೆಂತೆ ಕಾಳನ್ನು ಈ ಸಾರಿನ ಚಮಚ ಐತಲ್ಲ ಇದರಲ್ಲಿ ನಾನು ತೊಗೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು, ಓಕೆನಾ, ಇದರಲ್ಲಿ ತೊಗೋತಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತ. ಎಸ್, ಇದನ್ನೀಗ ಇದರಲ್ಲಿ ಹಾಕ್ತಿದ್ದೀನಿ. ಎಸ್, ಇದರಲ್ಲಿ ಯಾಕೆ ಹಾಕಿನಿ ಅಂತ ಅಂದರೆ ಇದನ್ನು ಸ್ವಲ್ಪ ಕುಟ್ಕೋಬೇಕು, ಓಕೆನಾ. ಇದನ್ನು ಈ ರೀತಿ ಕುಟ್ಕೋಬೇಕು. ಸ್ವಲ್ಪ ಕುಟ್ಕೊಂಡು ಸಿಗ್ತೀನಿ ನಿಮಗೆ. ಯಪ್ಪ, ಅದು ಆ್ಯಕ್ಚುಲಿ ಕುಟ್ಟಂಗಿಲ್ಲ, ಸ್ವಲ್ಪನೇ ಬಂತು, ಸ್ವಲ್ಪನೇ ಆಯಿತು. ಸೊ ಸಿಕ್ಕಾಪಟ್ಟೆ ಕುಟ್ಟಾಗಂತೂ ಆಗಲ್ಲ. ಅದನ್ನು ನಿಮಗೆ ಬೇಕಾದರೆ ಒಂದಿಷ್ಟು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಸದ್ಯಕ್ಕೆ ಇಷ್ಟು ಓಕೆನಾ. ಇದನ್ನು ಈಗ ನಾನು ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದರಲ್ಲಿ ಹಾಕ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ ಕಾಳು, ಓಕೆನಾ. ನೋಡ್ತಿರ್ಬೋದು, ಸಾಸಿವೆನ ತೊಗೊಂಡಿನಿ. ಇದನ್ನು ಕೂಡ ಇದರಲ್ಲಿ ಹಾಕ್ತೀನಿ. ಈಗ ನೋಡ್ತಿರ್ಬೋದು, ಸಾಸಿವೆ ಕಾಳು 1 ಸ್ಪೂನ್ ತೊಗೊಂಡಿನಿ. ಇದು ಕೂಡ ಇದರಲ್ಲಿ ಹಾಕ್ತೀನಿ. ಇದಕ್ಕೆ ಈ ಥರ ಮಾಡ್ದಂಗೆ ಆಯಿಲ್ನ ಹಾಕೊಂಬಿಡೋಣ. 2 ಟೈಮ್ ಆಗೋಷ್ಟು ಹಾಕೋದಷ್ಟೇ, ಓಕೆನಾ. ಈ ಸಾಸಿವೆ ಕಾಳಲ್ಲಿ ಹಾಗೆ ಮೆಂತೆ ಕಾಳಲ್ಲಿ ಕೂದಲನ್ನು ಗ್ರೋತ್ ಮಾಡಿ ಹಾಗೆ ಬ್ಲ್ಯಾಕ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸಂಪೂರ್ಣವಾಗಿ ಹೆಲ್ದಿಯಾಗಿ ಇಡುತ್ತೆ ಈ ಮೆಂತೆ. ಫುಲ್ 100ಕ್ಕೆ 100 ನಾನು ಇದನ್ನು ಕೊಡ್ತೀನಿ ಗ್ಯಾರಂಟಿ. ಇದು ಹೇರ್ ಫಾಲ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗೋವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು, ಓಕೆನಾ. ಎಸ್, ಇದನ್ನೀಗ ನಾನು ಒಲೆ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಸೊ ಇದು ಕುದಿಲಿಕ್ಕೆ ಇಟ್ಟಿದ್ದೀನಿ. ಒಲೆನ ಇಗ್ನೋರ್ ಮಾಡಿ, ಸಿಕ್ಕಾಪಟ್ಟೆ ಹೊಲಿಸೋದ. ಸೊ ಒರೆಸ್ಲಾಕ್ಕೆ ಟೈಮ್ ಇಲ್ಲ. ಸದ್ಯಕ್ಕೆ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ನೋಡಿರಿ, ಓಕೆನಾ. ಹಾಗೆ ಇದರಲ್ಲಿ ನಾನು ಕರಿಬೇವು ಕೂಡ ಹಾಕಿದ್ನಿ, ಅದು ಸ್ಕಿಪ್ ಆಯಿತು. ಇದರಲ್ಲಿ ಹಾಕಿದ್ದು ಇವತ್ತಿನ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೆಂತೆ, ಸಾಸಿವೆ ಮತ್ತು ಕರಿಬೇವು, ಈ 3 ಸೇರಿಸಿ ಇವತ್ತು ಆಯಿಲ್. ಈ ಒಂದು ತಿಂಗಳಲ್ಲಿ ಒಂದು 3 ಟೈಮ್ಸ್ ಇದನ್ನು, ಅಂದರೆ ವಾರಕ್ಕೆ 1 ಸತಿ, ಅಂದರೆ ತಿಂಗಳಿಗೆ ಒಂದು 3 ಸತಿನೋ 2 ಸತಿನೋ ಅಪ್ಲೈ ಮಾಡಿಕೊಂಡ್ರೆ ಮುಗೀತು. ಈ ಒಂದು ಹೇರ್ ಆಯಿಲ್ ನನಗೆ 2 ಸತಿ ಆಗುತ್ತೆ. ಸೊ 2 ಟೈಮ್ಗೋಸ್ಕರ ನಾನೀಗ ಒಂದು ಹೇರ್ ಆಯಿಲ್ ಅಪ್ಲೈ ಮಾಡ್ಕೋತೀನಿ.
ಭಾಳ ಡೀಪಾಗಿ ಅಪ್ಲೈ ಇಲ್ಲ, ಒಂದು ನನಗೆ ಕೂದಲು ಬುಡಕ್ಕೆ ಹಚ್ಕೊಂಡ್ರೆ ಸಾಕಾಗತ್ತೆ ಅದು. ಇವಾಗ ಕೆಳಗಡೆ ಅಂದರೆ ಕೂದಲು ಲೆಂತಿಗೆ ಇರ್ತದಲ್ಲ, ಅಲ್ಲಿ ನಾನು ಬೇರೆ ಒಂದು ಆಯಿಲ್ನ ನಾನು ಬೇಕಾದಂಗೆ ಅಪ್ಲೈ ಮಾಡ್ಕೋಬೋದು, ಇದೇ ಹಚ್ಕೋಬೇಕಂತ ಏನಿಲ್ಲ. ಸೊ ಬೇರೆನ ಅಪ್ಲೈ ಮಾಡ್ಕೋಬೋದು. ಹಾಗೆ ಇದನ್ನು ಸ್ವಲ್ಪ ಆರೋದಕ್ಕೆ ಅಂತ ಬಿಟ್ಟೆ. ಈವ್ನಿಂಗ್ ಟೈಮ್ ಇತ್ತು, ಸೊ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸಂಡಿಗೆ ಎಲ್ಲ ಹುರ್ಕೊಂಡ್ಬಿಟ್ಟಿದೆ. ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಎಣ್ಣೆ ತಿನ್ನಲಿಲ್ಲ ಅಂದರೆ ನನಗೆ ನಡೆಯಂಗಿಲ್ಲ. ವಾರಕ್ಕೆ ಒಂದು ಸತಿ ಆದರೆ ಈ ರೀತಿ ಒಂದು ಸಂಡಿಗೆಗಳು ಬೇಕೇ ಬೇಕು. ನಾವು ಅಂಗಡಿಯಲ್ಲಿ ತರೋದಾದರೆ ಅನ್ಹೆಲ್ದಿ ಆಗಿರ್ತದೆ, ಅಂದರೆ ಎಣ್ಣೆನೂ ಚಲೋದು ಹಾಕಿರಲ್ಲ. ಸೊ ಎಂಥದೋ ಒಂದು ಎಣ್ಣೆ ಹಾಕಿಬಿಟ್ಟಿರ್ತಾರೆ. ಹಂಗಾಗಿ ಆದಷ್ಟು ಮನೇಲಿ ಕರ್ಕೊಂಡು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ನೈಟ್ಗೆ ಒಂದು ಎಗ್ ಕೂಡ ಕುದ್ಸೋಕ್ಕಿಟ್ಟಿದ್ದೆ. ನಾನ್ ವೆಜ್ಜು ತಿನ್ನಂಗಿಲ್ಲ, ಬಟ್ ನಾನ್ ವೆಜ್ ತಿನ್ನಂಗಿಲ್ಲ, ಆದರೂ ಕೂಡ ಸಮ್ ಟೈಮ್ ಎಗ್ ತಿನ್ನಬೇಕು. ಯಾಕಂದರೆ ನನ್ನ ಒಂದು ಕೂದಲಿಗೆ ಆಗಿರ್ಬೋದು, ನನ್ನ ಒಂದು ಹೆಲ್ದಿ ಬಾಡಿಗಾಗಿರ್ಬೋದು ಎಗ್ ಬೇಕೇ ಬೇಕು. ವಿಟಮಿನ್, ಕ್ಯಾಲ್ಸಿಯಂ ಇರೋದ್ರಿಂದ ಅದರಲ್ಲಿ ಕೂಡ ನಾವು ತೊಗೊಳ್ಳೇಬೇಕು. ಅದಕ್ಕೋಸ್ಕರ ನಾನು ತೊಗೋತೀನಿ. ಬಟ್ ಗುರುವಾರ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ನಾನು ರಾಯರ ಒಂದು ಪೂಜೆ ಮಾಡೋದ್ರಿಂದ ನಾನು ಸ್ಕಿಪ್ ಮಾಡ್ತೀನಿ. ಆಲ್ಮೋಸ್ಟ್ ನೀಟಾಗಿ ನಾನು ಕೂದಲು ಬಿಡಿಸಿ ಸ್ವಲ್ಪ ಗಂಟೆಗಳಾಗಿದ್ದರೆ ಅದನ್ನು ಜಾಡಿಸೋವರೆಗೂ ಒಂದಿಷ್ಟು ಮಾತುಗಳು ನಿಮ್ಮ ಜೊತೆ ಫ್ರೆಂಡ್ಸ್. ಈಗ ನಾವು ನಮ್ಮ ಕೆಲಸದಲ್ಲಿ ಒಂದು ಶ್ರದ್ಧಾ ಭಕ್ತಿಯಿಂದ ನೀಟಾಗಿ ಕೆಲಸನ ಫಾಲೋ ಮಾಡಿದರೆ ನಮಗೆ ಏನು ಸಿಗಬೇಕು ಅಂತ ಅಂದ್ಕೊಂಡಿವೋ ಅದೆಲ್ಲ ಸಿಕ್ಬಿಡುತ್ತೆ. ಈಗ ನಾವು ಜಾಸ್ತಿ ಬರೀ ಕನಸುಗಳೇ ಕಾಣ್ತಾ ಹೋದರೆ ಅದು ನಿಜ ಆಗಂಗಿಲ್ಲ. ಅದು ನಿಜ ಜೀವನಕ್ಕೆ ಕನ್ವರ್ಟ್ ಆಗಬೇಕಂತಂದ್ರೆ ನಮ್ಮ ಒಂದು ಪ್ರಯತ್ನ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದರೆ ಇವಾಗ ನಾವು ಪ್ರಯತ್ನ ಪಡಲಾರ್ದೇ ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಹಾಗೆ ಆಸೆಗಳು ಕಾಣೋದು ತಪ್ಪಲ್ಲ, ಆಸೆಗಳನ್ನು ನಾವು ಈಡೇರಿಸ್ಕೊಳ್ಳೋದೇನಿಲ್ಲ ಅದು ಇಂಪಾರ್ಟೆಂಟ್ ಆಗ್ತೈತಿ. ಆಸೆಗಳೇನು ಸಿಕ್ಕಾಪಟ್ಟೆ ಉಟ್ಕೊಂಡ್ಬಿಡ್ತಾವೆ, ಬಟ್ ಅದು ರಿಯಾಲಿಟಿ ಒಳಗೆ ಬರಬೇಕು ಅಂತಂದ್ರೆ ನಾವು ನಮ್ಮ ಪ್ರಯತ್ನ ಬಿಡಬಾರ್ದು, ಪ್ರಯತ್ನ ಮಾಡಲೇಬೇಕು. ನಮ್ಮ ಒಂದು ಕೆಲಸದಲ್ಲಿ ಅದನ್ನು ಅಳವಡಿಸ್ಕೊಂಡು ನಾವು ಸತತವಾಗಿ ಅದನ್ನು ನಾವು ಸ್ವಲ್ಪನೂ ಬಿಡದೆ ಡೈಲಿ ನಮ್ಮ ಒಂದು ಕೆಲಸದಲ್ಲಿ ಆಸಕ್ತಿನ ತೋರಿಸಿ ನಮ್ಮ ಒಂದು ಎಫರ್ಟ್ ಏನೈತಲ್ಲ ಅದು ಇರಬೇಕು, ಡೈಲಿ ಇರಬೇಕು. ಅಂದಾಗ ಮಾತ್ರ ನಮ್ಮ ಆಸೆ, ಕನಸು, ಗುರಿನ ಮುಟ್ಕೋಬೋದು. ಈಗ ಬರೀ ಕನಸು ಕಂಡ್ರೆ ಯಾವುದು ಕೂಡ ನಿಲ್ಕಲ್ಲ. ಇವಾಗ ನಮ್ಗೆ ಬಟ್ಟೆ ಬೇಕು ಕೂತಲ್ಲೇ ಬೇಡ್ಕೊಂಡ್ರೆ ಬಟ್ಟೆ ಬರಲ್ಲ. ನಾವು ನಮ್ಮ ಕಡೆ ಹತ್ರ ದುಡ್ಡಿದ್ದರೆ, ಹಾಗೆ ನಾವು ಅಂಗಡಿಗೆ ಹೋದರೆ ಹುಡುಕಾಡಿದಾಗ ನಮಗೊಂದು ಬಟ್ಟೆ ಸಿಗುತ್ತೆ. ಹಾಗೆ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬೇಕು ಅಂದರೆ ಹುಡುಕಾಡ್ತೀವಲ್ಲ, ಅದೇ ರೀತಿ ಇವಾಗ ನಾವು ಯಾವುದಾದ್ರೂ ಒಂದು ಸೈಡ್ ತೊಗೋಬೇಕು ಅಂತಿರ್ತೀವಿ, ಇಲ್ಲ ಮನೆ ಕಟ್ಟಬೇಕು ಅಂತಿರ್ತೀವಿ, ಏನೋ ಒಂದು ವಾಚು, ಒಂದು ಮೊಬೈಲು, ಏನೋ ಒಂದು ತೊಗೋಬೇಕು ಅಂತಿರ್ತೀವಿ. ಸೊ ದುಡ್ಡಿರಲ್ಲ. ಸೊ ದುಡ್ಡು ಯಾವ ರೀತಿ ಯಾವಾಗ ಬರ್ತೈತಿ? ನಾವು ದುಡ್ದಾಗ ತಾನೇ ನಮ್ಮ ಕೈಯಲ್ಲಿ ದುಡ್ಡು ಬರೋದು. ನಾವು ಸತತವಾಗಿ ದುಡಿತಾ ಹೋಗಬೇಕು. ಯಾವಾಗ ದುಡ್ಡಾಗುತ್ತೆ, ನಾನು ಯಾವಾಗ ತೊಗೋತೀನಿ ಅನ್ನೋದು ಕನಸು ಸೈಡಿಗೆ ಇಡಬೇಕು. ನಮಗೆ ಬೇಕು, ವಸ್ತು ಬೇಕು, ಬಟ್ ಆ ವಸ್ತು ಬೇಕು ನನಗೆ ಇಷ್ಟು ದುಡ್ಡು ಬೇಕು ಅಂತ ನಾವು ದುಡಿಬಾರ್ದು. ನಮ್ಮ ಒಂದು ಪ್ರಯತ್ನ ನಾವು ದುಡಿತಾನೇ ಹೋಗಬೇಕು. ನಿಯತ್ತಾಗಿ ನಾವು ಎಲ್ಲಿವರೆಗೂ ದುಡಿತಾ ಹೋಗ್ತೀವೋ, ದುಡಿತಾ ಹೋದಂತೆ ನಮಗೆ ಒಂದು ಆಸೆ ಪಟ್ಟದ್ದು ತನ್ನಿಂದ ತಾನೇ ಎಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಒಂದು ಆಸೆ ತಕ್ಷಣವೇ ಆಗಬೇಕು ಅಂತಂದರೆ ಆಗೋದಿಲ್ಲ. ಕೆಲವೊಂದು ಸತಿ ಎಲ್ಲರೂ ಅಂದ್ಕೊತಾರೆ, ಆಸೆಗಳು ಪಡ್ತಾರೆ. ಸೊ ಬೇಕು, ಇವತ್ತೇ ಬೇಕು, ನಾಳೆ ಬೇಕು ಅಂತೇಳಿ ಆ ರೀತಿ ಅಲ್ಲ. ಸಡನ್ನಾಗಿ ಯಾವುದು ಕೂಡ ಆಗಲ್ಲ. ಸತತವಾಗಿ ಪ್ರಯತ್ನ ಮಾಡಲೇಬೇಕು. ನಾವು ಎಷ್ಟು ದುಡಿತೀವೋ ಅಷ್ಟು ಒಂದು ನಮ್ಮ ಒಂದು ಮನಸ್ಸು ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಒಂದು ಫೈನಾನ್ಸಿಯಲಿ ನಾವು ಫಿಟ್ ಆಗಬೇಕು ಫ್ರೆಂಡ್ಸ್. ಫಿಟ್ ಆಗಬೇಕು ಅಂದರೆ ನಾವು ಸತತವಾಗಿ ದುಡಿಬೇಕು. ನಾವು ದುಡಿದಾಗ ಪ್ರತಿಯೊಂದು ಆಸೆಗಳನ್ನ ಏನು ಕಟ್ಕೊಂಡಿದ್ವಲ್ಲ ಅದು ರಿಯಾಲಿಟಿಯಲ್ಲಿ ನಿಜ ಜೀವನದಲ್ಲಿ ನಿಜ ಆಗ್ತಾ ಹೋಗ್ತೈತಿ. ಬರೀ ಕನಸು ಕಟ್ಕೊಂಡು ಮನೇಲಿ ಕುಂತ್ರೆ ಆಗೋದಿಲ್ಲ ಯಾವುದೇ ಕೂಡ. ಈಗ ಮ್ಯಾನಿಫೆಸ್ಟಿಂಗ್ ಆಗೋದು ಅಷ್ಟೇ. ಮ್ಯಾನಿಫೆಸ್ಟಿಂಗ್ ಮಾಡಬೇಕಾದ್ರೂ ಕೂಡ ಇವಾಗ ನಾವು ಅಂದ್ಕೊಂಡು ಕೂತ್ರೆ ಆಗಲ್ಲ, ಅದಕ್ಕೊಂದು ಪ್ರಯತ್ನ ಅನ್ನೋದಿರುತ್ತೆ. ಆ ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಗೆ ಒಂದು ಮ್ಯಾನಿಫೆಸ್ಟಿಂಗ್ ವರ್ಕ್ ಆಗುತ್ತೆ. ನಿಜಕ್ಕೂ ನನ್ನ ಒಂದು ಜೀವನದಲ್ಲಿ ಆಗಿರ್ಬೋದು, ನನ್ನ ಒಂದು ರೂಲ್ಸ್ಗಳಲ್ಲಿ ಕೆಲವೊಂದು ಇದೇ ರೀತಿ ನಾನು ಫಾಲೋ ಅಪ್ ಮಾಡ್ತೀನಿ. ನಿಜಕ್ಕೂ ಬಹಳ ವರ್ತ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾವಾಗಲೂ ಆಸೆ ಪಟ್ಕೊಂಡು ಕೂಡಬೇಡಿ. ಆ ಆಸೆ ಪಟ್ಟದ್ದನ್ನು ಯಾವ ರೀತಿ ನಾವು ಪಡ್ಕೋಬೇಕು, ಯಾವ ಲೈನ್ಗೆ ಹೋದರೆ ಅದು ನಮಗೆ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಒಂದು ಲೈನಲ್ಲಿ ನೀವು ಸಖತ್ತಾಗಿ ಪ್ರಯತ್ನ ಮಾಡಿ, ಕಷ್ಟಪಡಿ. ನಿಮ್ಮ ಒಂದು ಗ್ರೋತ್ ಅನ್ನೋದು ನಿಮಗೆ ಕಾಣಿಸುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಗೆ ಸಿಗುತ್ತದೆ. ಸೊ ನಿಮ್ಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನಾನು ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸತತವಾಗಿ ನಾನು ಫಾಲೋ ಅಪ್ ಮಾಡ್ತಿರೋದು.
ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ನನ್ನ ಒಂದು ರಿಯಾಲಿಟಿ ನಿಜ ಜೀವನದಲ್ಲಿ ನಾನು ಏನೆಲ್ಲ ಅನ್ಕೊತೀನಿ ಮಾಡ್ತೀನಿ, ಸೊ ಅಂದ್ಕೊಂಡಿದ್ದೆಲ್ಲ ಹೆಂಗೆ ಪಡ್ಕೊಂಡೆ, ಇದನ್ನೆಲ್ಲನೂ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಒಂದು ಹೇರ್ ಗ್ರೋತ್ ಕೂಡ ನಂದು ಒಂದು ಏಮ್ ಐತಿ. ಇನ್ನೂ ಕೂಡ ನನ್ನ ಒಂದು ಹೇರ್ ಗ್ರೋತನ್ನು ಬೆಳೆಸಬೇಕು ಅನ್ನೋದು ತುಂಬ ಆಸೆ. ಈಗ ನಂದು ಕೂದಲೇನು ನೋಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಕೂದಲ ಬೇಕು ಅನ್ನೋದು ಬಹಳ ಆಸೆ ಐತಿ. ಸೊ ಇನ್ನೂ ಬೆಳೆಸಬೇಕು ಅನ್ನೋದೈತಿ, ನೋಡೋಣ. ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಏರ್ಪೇರ್ ಆಗುತ್ತೆ, ನಾನು ವರ್ಕ್ ಮಾಡೋದ್ರಿಂದ ನನಗೆ ಕೂದಲು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಇತ್ತೀಚೆಗೆ. ಅದ್ರ ಸಲುವಾಗಿ ಆಯಿಲಿಂಗಲ್ಲಿ ಅಂತ ಬಂದಾಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಉಲ್ಟಾ ಹೇರ್ಸನ್ನು ಇಟ್ಕೊಂಡು ಹೇರ್ ಆಯಿಲ್ ಮಾಡಿ ಸ್ವಲ್ಪ ಮಸಾಜ್ ಕೊಟ್ಟಾಗ ಬಹಳನೇ ಫಾಸ್ಟಾಗಿ ಹೇರ್ ಗ್ರೋತು ಆಗುತ್ತೆ. ಇದು ನಾನು ಅಂದ್ಕೊಂಡ ಪ್ರಕಾರ ನನ್ನ ಒಂದು ಏನಿದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಉಲ್ಟಾ ಮಾಡಿ ನಾವು ಮಸಾಜ್ ಕೊಟ್ಟಾಗ ಹೇರ್ ಗ್ರೋತ್ ಸಿಕ್ಕಾಪಟ್ಟೆ ಆಗ್ತದೆ ನಿಜಕ್ಕೂ. ಹಾಗೆ ನಾವು ನೈಟ್ ರುಟೀನಲ್ಲಿ ನಾವು ಏನು ಆಯಿಲ್ ಅಪ್ಲೈ ಮಾಡ್ತೀನಲ್ಲ, ಸೊ ಆ ಟೈಮಲ್ಲಿ ನನಗೆ ಜಡೆ ಹೆಣೆದು ಬಿಡ್ತೀನಿ. ಯಾಕಂತಂದರೆ ಕೂದಲು ಆ ಕಡೆ ಈ ಕಡೆ ಆಗಂಗಿಲ್ಲ, ಎಣ್ಣೆ ನಮ್ಮ ಒಂದು ಹಾಸಿಗೆಗೆ ಎಣ್ಣೆ ಕೂಡ ಹತ್ತಂಗಿಲ್ಲ, ನಾವು ಆರಾಮ್ಸೆ ಮಲ್ಕೋಬೋದು ಕಂಫರ್ಟೇಬಲ್ ಆಗಿ. ಹಾಗಂತ ನಾನು ಕೂದಲನ್ನು ಹೆಣೆಯೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ನಂದು ನೈಟ್ ಹೇರ್ ರುಟೀನ್. ಹಾಗೆ ಹೆಲ್ದಿಯಾಗಿರಬೇಕು ಅಂತಂದರೆ ಈ ಬೇಸಿಗೆ ದಿನದಲ್ಲಿ ಎಳನೀರು ಮತ್ತು ಶರಬತ್ತು ಹಾಗೆ ಹಣ್ಣು ಹಂಪಲ ಇದನ್ನು ಜಾಸ್ತಿ ಕುಡಿತಾ ಇರಬೇಕು. ಮಾರ್ನಿಂಗ್ ರುಟೀನಲ್ಲಿ ಗಂಜಿ ಆಗಿರ್ಬೋದು ಎಲ್ಲ ತಗೋಬೇಕು. ಇವತ್ತಿನ ಒಂದು ನೈಟ್ ರುಟೀನಲ್ಲಿ ನಾನು ಕಲ್ಲಂಗಡಿನ ತಿಂತಾಯಿದ್ದೀನಿ. ಹಾಗೆ ಕರ್ಬೂಜ ಡೈಲಿ ಒಂದೊಂದು ಫ್ರೂಟ್ಸನ್ನು ತೊಗೊತೀನಿ. ಯಾಕಂದರೆ ನಮ್ಮ ಬಾಡಿ ಕೂಲ್ ಆಗಿರಬೇಕು, ಆದಷ್ಟು ಹೆಲ್ದಿಯಾಗಿರಬೇಕು ಅಂತ ಅಂದರೆ. ಹೋಗಿ ಬರ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.